ಅನ್ನ ಕಡಿಸಿದ ಅಡುಗೆ ಮನೆ ತಂದು ಕಡಿಸಿರ್ತೀವಿ ನಮ್ಮ ರಾಯರ್ ಕಡಿಸಿ ಶೃಂಗಾರ ಮನೆ ಕೂತು ಬಂಗಾರ ತುಂಬ ಮಾತಾಡಿ ನನ್ನ ಕುಂಕುಮದ ಆರಾಧ್ಯ ದೇವರಾದಂಥ ಶಿವಾನಂದ ಭಾರತೀಯ ಅಪ್ಪಾಜಿ ಅವರ ಇವತ್ತು ಬೆಳಗಾವಿ ಜಿಲ್ಲೆಯ 17ನೇಯ ಕನ್ನಡ ಪರಿಷತ್ತು ಅರಗೇರಿಯಲ್ಲಿ ನಡೆಸ್ತಾ ಇರುವುದು ಭಾಳ ಸಂತೋಷದ ವಿಷಯ. 17ನೇಯ ಕನ್ನಡ ಪರಿಷತ್ತಿನ ಕಾರ್ಯಾಧ್ಯಕ್ಷರಾಗಿ ಪ್ರೊಫೆಸರ್ ಸಾಹಿತಿ ಸನ್ಮಾನ್ಯ ಶ್ರೀ ಮಾಳಿ ಸರ್ ಅವ್ರನ್ನ ನಾವೆಲ್ಲರೂ ಕೂಡಿ ಆಯ್ಕೆ ಮಾಡಿದ್ದು ಭಾಳ ಅತೀಯ ಸಂತೋಷದ ವಿಷಯ. ಬೆಳಿಗ್ಗೆ ಮಧ್ವೇಶ್ವರ್ ಅವರು ಮತ್ತು ತಾಲೂಕಾ ಅಧ್ಯಕ್ಷರ ಗೌಡನ ಪಾಟೀಲ್ ಅವರು ಮತ್ತು ಪುರಸಭೆ ಅಧ್ಯಕ್ಷರಾದ ವಸಂತರಾಮ್ ನಾಳೆ ಅವರು ಎಲ್ಲರೂ ಕೂಡ್ಕೊಂಡು ಬೆಳಿಗ್ಗೆ ಚೆನ್ನಾಗಿ ನನ್ನ ಮನೆಗೆ ಬಂದ ಮಾಡಿ ಸರ್ ಅವರಿಗೆ ನಮಸ್ಕಾರ ಮಾಡಿ ಅವಾರ್ಡ್ ಕೊಡೋದಕ್ಕೆ ತಾವು ಬರಬೇಕಂತೇಳಿ ನನಗೆ ಹೇಳ್ಕೊಂಡು ನಾನು ಭಾಳ ಸಂತೋಷದಿಂದ ಒಪ್ಕೊಂಡು ನಾನು ಇವತ್ತು ಜಾತ್ರೆಯ ಪೂರ್ವ ಸಭೆ ಇತ್ತು ಅಂದ ಭಾಳ ಸಂತೋಷದಿಂದ ಇಲ್ಲಿ ಈ ಸಂತೋಷದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ನಾನು ಒಬ್ಬ ಭಾರಿ ಸರ್ ಅಭಿಮಾನಿ, ಅವ್ರ ಶಿಷ್ಯ ಅಂದರೆ ತಪ್ಪಾಗಿಲ್ಲ. ಅವರು ಕೂಡ ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿ ನನಗೆ ಆಶೀರ್ವಾದಕ್ಕೆ ಬರ್ತಾ ಇದ್ದಾರೆ. ಮತ್ತು ಮಠಬಸರಂತೂ ಅವರು ನಮ್ಮ ಮನೆ ಗುರು. ಅವರ ಪ್ರತಿ ವರ್ಷ ನಮ್ಮ ತಂದೆಯವರ ವರ್ಧೋತ್ಸವ ಕಾರ್ಯಕ್ರಮದಲ್ಲಿ ಅವರ ನೇತೃತ್ವದಾಗ ನಾವೆಲ್ಲರೂ ಆಚರಣೆ ಮಾಡ್ತೇವೆ. ಮತ್ತು ವೈದ್ಯರಾದಂಥ ಜಂಬಿ ಸರ್ ಅವರು ನಮ್ಮ ಮನೆ ಡಾಕ್ಟ್ರ. ಬೆಳಗಿನ ನಿಮ್ಮ ಮಠಬಸರ್ ನಿಮ್ಗೆ ಹೇಳಿಲ್ಲ, ಅವ್ರದ್ದು ಫ್ಯಾಮಿಲಿ ಡಾಕ್ಟರ್. ನಮ್ಮ ತಾಯಿಯವ್ರನ್ನ ಅಲ್ಲೇ ತೋರಿಸ್ತಾರೆ ಅಂತ ಹೇಳಿದ್ರು. ಇವತ್ತಿಗೆ ಬರಾಕತ್ತಾರ ಅವ್ರು ಸರ್ 6 ಗಂಟೆದ ಮುಂದೆ ಬರೀತೇವೆ ಅವ್ರು ಹೇಳಿದ್ದಾರೆ. ಅದಕ್ಕೆ ಈಗ ನನಗೆ ಇಲ್ಲಿ ಬಂದ ಬಳಿಕ ಅವ್ರು ನೋಡಿ ಗೊತ್ತಾಗ್ತೈತೆ ಹೊರಗೆ ಕಾರ್ಯಕ್ರಮದಾಗ ಇರೋದ್ರಿಂದ ಅದಕ್ಕೆ ಅವ್ರ 6 ಗಂಟೆ ಟೈಮ್ ಕೊಟ್ಟಾರಂತೆ. ಹೀಗಾಗಿ ಅವರ ಬ್ರದರ್ ನಾವು ಎಲ್ಲ ಕ್ಲಾಸ್ಮೇಟ್ ಸಿದ್ಧಾಂತಗೆಲ್ಲ ಗೊತ್ತು. ಅವರು ಎಲ್ಲ ಇದ್ದವ್ರಾಗಿ ಕಾಮಿಡಿ ಸರ್ ಎಲ್ಲರೂ ಅದಕ್ಕೆಲ್ಲರೂ ಕೂಡಿ ಈ ತಾಯಿ ಕನ್ನಡ ಸೇರನ್ನ ಎಲ್ಲರೂ ಕೂಡಿ ಹೇಳಿದ್ರು. ಅವ್ರ ನೇತೃತ್ವಕ್ಕೆ ಭಾಳ ಸಂತೋಷ. ಈ ಸಂದರ್ಭದಲ್ಲಿ ನಮ್ಮ ವೈಯಕ್ತಿಕ ಶುಭವನ್ನು ಹರಿಸಿ ಎಲ್ಲರಿಗೂ ನಮಸ್ಕಾರ. ಬೆಳಗಾವಿ ಜಿಲ್ಲಾ ಹುಬ್ಬಳ್ಳಿಯಲ್ಲಿ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರಾಗಿ ಒಪ್ಪಿಕೊಂಡು ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರುವಂಥ ಡಾಕ್ಟರ್ BS ಮಾಳಿ ಅವರಿಗೆ ನಾನು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಮೊಟ್ಟಮೊದಲನೇ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎರಡನೇದಾಗಿ ರಾಯಬಾಗ್ ತಾಲೂಕಿನ ನೆಚ್ಚಿನ ನಾಯಕರು ಸಮಾಜದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಮಾಜಿಕ ಸಂವಹನಕ್ಕೆ ವೃತ್ತಿಯಾಗಿ ಅನೇಕ ವಿಧಾಯಕ ಕಾರ್ಯಕ್ರಮಗಳನ್ನು ಮಾಡುತ್ತಿರುವಂಥ ಸನ್ಮಾನ್ಯ ಶ್ರೀ ದುರ್ಯೋಧನ್ ಐಹೊಳೆ ಸಾಹೇಬರನ್ನು ನಾವು ಬೆಳಗಿನ ಜಾವ ಅವರ ಮಹಾಮನೆಗೆ ತೆರಳಿ ವಿಷಯವನ್ನು ತಿಳಿಸಿ ಇನ್ನು ಸಂಜೆ ತಾವು ಇಲ್ಲಿಗೆ ದಯಮಾಡಿಸಬೇಕು, ಆ ಕಾರ್ಯಕ್ರಮಕ್ಕೆ ಹಾಜರಾಗಿ ಆ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚು ಮಾಡಬೇಕು ಅಂತೇಳಿ ಕೇಳಿಕೊಂಡಾಗ ಭಾಳ ಸಂತೋಷದಿಂದ ಒಪ್ಪಿಕೊಂಡು ಸರಿಯಾದ ಸಮಯಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂಥ ಸನ್ಮಾನ್ಯ ಶ್ರೀ ದುರ್ಯೋಧನ ಐಹೊಳೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ